ನಿನ್ನ ಆಜ್ಞೆಯನ್ನು ಪಡೆದು ಕೈಲಾಸ ಪರ್ವತಕ್ಕೆ ತರಳ ಹರಳಿಸಿ ಆತನ ಮಗದಲ್ಲಿರುವ ತ್ರಿಶಲವನ್ನು ಪರಸನಾಗಿ ಪಡೆದು ಬಂದಿರುವನು. ಆಹೋ ಅಮ್ಮಯ್ಯ, ಈ ನಿನ್ನ ತನಯನಿಗೆ ಹರಿಸಿ ಆ ಶೀರದವನ್ನು ಮಾಡಲು ಬಿಟ್ಟು ಕಣ್ಣೀರು ಸುರಿಸಿದ ಕಾರಣವೇನು? ಅವು ಮಾತೆ ಯಾರಿಗಾಗಿ ಯಾತಕ್ಕಾಗಿ ಈ ಅನಾಥವು ದಾನವರಿಲ್ಲದೆ ಇಲ್ಲ ಮಾನವರಿಂದ ಏಳು ಮಾತೆ ಸದಮಲಕ್ಕಾಯಿತೆ. ಈ ಮಾತನ್ನು ನನ್ನನ್ನು ಕೇಳುವುದಕ್ಕಿಂತ ನಿಮ್ಮ ತಂದೆಯನ್ನೇ ಕೇಳಿ ನೋಡು ಪುತ್ರ. ಅಹೋ ಪಿತಲೆ ವರ್ಗವ ರುದ್ರಾದಿ ಕಿಡಿಕಾರಗಳನ್ನು ಬಿಡು. ನಿನ್ನೊಡನೆ ನುಡಿಗಳನ್ನು ನುಡಿಸು. ಈ ಕಾರ್ಯಕ್ಕೆ ಕಾರಣವಾದವನ ಹೆಸರುಗಳು ನಿನಗೆ ಮೀರಿದ ಹದಮರು ಯಾರಾದರೂ ಅವರ ರುಂಡಗಳನ್ನು ಕತ್ತರಿಸಿ ನಿನ್ನ ಪಾದದಂಡೆಗೆ ಸಮರ್ಪಿಸುತ್ತಾರೆ. ಆಗೋ ಜನಕ ವರ್ಗವ ನಿನ್ನ ಪುತ್ರನಾಗಿ ಜನಿಸಿದ ಸಾರ್ಥಕವೇನು ಜನಕ? ಜಗತ್ತಿನ ಕ್ರಾಂತಿ ಜನಕ. ವರ್ಗವ ಆಗೋ ಜನಕ ಉದ್ದಂಡ ಬಲನಾಗಿರಬೇಕು. ಎನ್ನ ವಚನವನ್ನು ಪಾಲಿಸಲು ಸಹಜವಾಗಿ ಪಾಲಿಸುವ ಜನಕ. ಗಂಡೇ ದೇಹ ಗಂಡಿಗಲಿಗೆಂದು ಈ ಭಾರ್ಗವರಾಮನು ಭೀಮನ ಬಲದಿಂದ ಸಮ್ಮತವೇ. ಆಗೋ ಜನಕ ವರ್ಗವ ಜಗತ್ ಕ್ರಾಂತಿ ಜನಕ. ಪ್ರತಿಜ್ಞೆ ಮಾಡಿದ ವರ್ಗವ ಈ ತಪ್ಪನ ಮಾತು ತಪ್ಪರೆಂದು. ಆಹೋ ಋಷಿಕುಲ ಶ್ರೇಷ್ಠನಾದ ಪಿತನೇ ತನ್ನ ಹೇಳಿದ 33 ಕೋಟಿ ದೇವತೆಗಳ ಸಾಕ್ಷಿ, ಸೂರ್ಯ ಚಂದ್ರನ ಸಾಕ್ಷಿ, ಅಷ್ಟ ದಿಕ್ಕಪಾಲಕರ ಸಾಕ್ಷಿ, ನಿನ್ನ ಆಜ್ಞೆಯನ್ನು ನೆರವೇರಿಸುವನ ತಂದೆ ಜಗತ್ ವಿದ್ಯಾರ್ಥಿ ಕ್ರಾಂತಿ ಕನಕ. ವರ್ಗವ ಹಾಗಾದರೆ ಆಸು ನಿನ್ನ ಎತ್ತ ತಾಯ ಸರ್ವ. ಏಕರಾಮ ಮೌನವಾಗಿದೆ. ವಚನವನ್ನು ಕೇಳಲು ಆ ವಚನ ಮಾಡಿ ವಚನವನ್ನು ಕೇಳಬೇಕಾಯ್ತು. ವರ್ಗವ ಸಣ್ಣ ಬರತಣ್ಣ ಗಂಡಿಗಳ ಗಂಡಿ ಎಂದು ಮೆರುವ ನಿನ್ನ ಬೆಳ್ಳ ಬಾಂಡೆಗಳು ಎತ್ತಗಳು. ವರ್ಗವ ನೀನು ಗವ್ಯ ಪ್ರತಿಜ್ಞೆ ಏನಾಯ್ತು? ವರ್ಗವ ತೋರಿಸಿ ನಿನ್ನ ಪರಾಕ್ರಮ. ಅಯ್ಯೋ ಶಿವ ಶಿವ, ಏ ಕೈಲಾಸವಾಸ ನಂದಿ ವಾಹನ, ಇದು ಎಂತ ಪರೀಕ್ಷೆ ಮಾಡಿಬಿಟ್ಟೆ. ಎಂತ ಹತನ ಕರದಲ್ಲಿರುವ ತ್ರಿಶೂಲವನ್ನು ಪರಸದಿಂದ ಒಪ್ಪಿಸುವ ಮೊದಲು ಬಲಿಯಾದ ನನ್ನ ಮಾತೆಯನ್ನು ಸಿರ ಹರಿಯಬೇಕೆಂದು ಸುರಿತಿದ್ದರೆ ನಾನು ಇಂಥ ಪ್ರತಿಜ್ಞವನ್ನು ಮಾಡುತ್ತಿದ್ದಿಲ್ಲ. ಅಯ್ಯೋ ಶಿವ ಶಿವ, ಮಾತೆ ಪಡೆದ ಮಾತೆ ಸಿರ ಹರಿಯಬೇಕೆಂದು ಎನ್ನಾದ ನಿನಗೆ ಹೇಗೆ ಸಮ್ಮತವಾಯಿತೆ? ಅಯ್ಯೋ ಶಿವ ಶಿವ, ಇದನ್ನೇಕೆ ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳಲಿಲ್ಲ? ಆಹೋ ಮಾತೆ, ಪ್ರತಿಜ್ಞೆ ಕೊಡುವ ಮೊದಲು ವೇಚಿಸಿ ಕೊಡು ಎಂದು ಎನ್ನ ಶಿರಕ್ಕೆ ಬಡದು ನನ್ನ ನಾಲಿಗೆ ಯಾಕೆ ಸೀಳಲಿಲ್ಲ? ಆಹೋ ಶಿವ ಶಿವ, ಪಾರ್ವತಿನಾಥ ಶಂಭೋ ಶಂಕರ ಅಂದು ನೀನು ಹೇಳಿದ ವಾಕ್ಯವೋ ಇಂದಿಗೆ ಸತ್ಯವಾಗಿದೆ ತಂದೆ. ವಚನ ಕೊಡುವ ಮೊದಲು ಏಚಿಸಿ ಕೊಡು ಎಂದು ಹೇಳಿದೆಯಲ್ಲ. ಅಯ್ಯೋ ಶಿವ ಶಿವ, ಆ ಅಮರವಾಣಿಯು ಇಂದಿಗೆ ಸತ್ಯವಾಯಿತೆ ತಂದೆ. ಎನ್ನ ಕರಕ್ಕೆ ನೀನು ಒಪ್ಪಿಸುವ ತ್ರಿಶೂಲವನ್ನು ನನ್ನ ವಂಶಕ್ಕೆ ಮೂಲವಾಗಿದೆ. ಅಯ್ಯೋ ಶಿವ, ಇದು ಎಂತ ಪರೀಕ್ಷೆಯನ್ನು ಮಾಡಬಿಟ್ಟೆ. ತಮ್ಮನ ಶಿರ ಹರಿಯಬೇಕೆಂದು ಯಾವ ಮಗನಿಂದ ಸಾಧ್ಯವಾಗುವುದು? ಅಯ್ಯೋ ಬಾಬೆ, ನವಮಾಸದಲ್ಲಿ ಗರ್ಭದಲ್ಲಿ ಎತ್ತು ಹೊತ್ತು ಸಾಕಿ ಸಲಹಿಸಿದ ತುತ್ತು ಮಾಡಿ ಉಳಿಸಿದ ಮಾತೆಯ ಶಿರ ಹರಿಯಬೇಕೆಂದು ಎಂತ ಮಗನನ್ನು ಹುಟ್ಟಿರುವದೆ. ಈ ಜಗತ್ತಲ್ಲಿ ಇಂಥ ವೈರುತ್ವವನ್ನು ತೊಟ್ಟದೆ.
ಮಗನಿಗೆ ತಂದೆ ವಾದಿಸಬಹುದೇ? ತಾಯಿ ಪಾತಿಕ ಇದ್ದರೂ ಅವಳ ವಂದಿಸಲು ಯಾರಿಂದ ಸಾಧ್ಯವಾಗುವುದು? ಹೌದೇ, ಮಾತೃ ದೇವೋ ಭವ ಅಂತೂ ಏನವರೇ ಹೇಳಿದರಲ್ಲ. ಮಾತೆ, ಈ ಭೂಮಿಯಲ್ಲಿ ಬೆಳದಿಂಗಳಕ್ಕಿಂತ ಭೂತಾಗಿಯೇ ಬೆಲೆ ಹೆಚ್ಚು. ಅಯ್ಯೋ ಪರಮಾತ್ಮ, ಹೊತ್ತ ಭೂಮಿ ಎತ್ತ ತಾಯಿ ಒಂದೇ. ನಾವು ಜನನಿ ಬೆಳೆದ ಬೆಳದಿಂಗಳಕ್ಕಿಂತ ಭೂತಾಗಿಯೇ ಬೆಲೆ ಹೆಚ್ಚು. ಜನನಿ ಪರಸದಿಂದ ನಿನ್ನ ರುಂಡವನ್ನು ಖಂಡಿಸುವುದು. ಮಾತೆ ಈಗ ಹೇಗಿದೆ ನೋಡು, ಈಗಿನ ಹೇಳಿದ ವಾಕ್ಯದ ಅಮ್ಮಯ್ಯ, ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಕೇಳು ಮಗನೇ, ತಾಯಿಗೆ ಕೊಟ್ಟ ವಚನದಂತೆ ಫಲನನ್ನು ಒಲಿಸಿರುವೆ. ತಾಯಿಗೆ ಕೊಟ್ಟ ವಚನದಂತೆ ಫಲನನ್ನು ಒಲಿಸಿರುವೆ. ಪಡೆದು ಬಂದಿಲ್ಲ ಮಗನೇ. ಅಯ್ಯೋ ಕತ್ತ, ನಿನ್ನಂತ ಮಗನ ಜೊತೆ ನಾನು ಬದುಕಿ ಬಾಳುವ ಭಾಗ್ಯ ತಾಯಿಗೆ ಮಾತು ಕೊಟ್ಟಾರದಲ್ಲಿಗೆ ಹೋಗಿ ಪರಸವನ್ನು ತ್ರಿಶೂಲವಾಗಿ ಪಡೆದು ಬಂದಿಯಲ್ಲವೇ? ಹೌದು ಮಾತೆ. ಕತ್ತ, ಅಮ್ಮಯ್ಯ, ಅದರಂತೆ ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ನಡೆಸು. ಮಗನೇ, ಅಮ್ಮಯ್ಯ, ನಿನ್ನ ತಂದೆಯ ಮಾತನ್ನು ನಡೆಸು ಮಗನೇ. ತೊಳಗ ಹತ್ತಕ್ಕೆ ಬರ್ತೀವ. ತಂದೆ ಕಷ್ಟ ಮಾತನ್ನು ಈಗ ನೀನು ಪಾಲಿಸಬೇಕು. ಆಹೋ ಅಮ್ಮ, ಪರಿಸದಿಂದ ಮೇಲೆ ಕೇಳಮ್ಮ. ಬಂದೆ ರಾಮ, ಬಂದೆ.
ನಿನ್ನಂತ ಮಗನ ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಹಾ ಈ ರೇಣಿಕೆಯ ಚರಿತ್ರೆಯನ್ನು ಮರಣ ಜನ್ಮವನ್ನು ಕೊಟ್ಟು ಈ ರೇಣಿಕೆಯ ಚರಿತ್ರೆಯನ್ನು ಜಗತ್ತೇ ತಿಳಿಯುವಂತೆ ಮಾಡಿದೆ. ಅಮ್ಮಯ್ಯ ಮಗನೆಂದರೆ ನೀನೇ ಭಾರ್ಗವರಾಮ, ಬಲದಲ್ಲಿ ಭೀಮ. ಮಲ್ಕಲ್ಮೂರು ಪೂಸಿದ್ದಪ್ಪ 200 ರೂಪಾಯಿ ಪರ್ಸನಲ್ ಬಹುಮಾನ ಕೊಡ್ತಾರಪ್ಪ. ಮಾಡ್ತಾರ